ನಾಳೆಯಿಂದ ಸಿಗ್ನಲ್ ಲೈಟ್ಸು ತುಂಬಾ ಅದ್ದೂರಿಯಾಗಿ ಸಿಗ್ನಲ್ ಲೈಟ್ಸ್ ಆಗಿದೆ. ನಾಳೆಯಿಂದ ಪಾರ್ಕಿಂಗ್ ಸೋಮವಾರ, ಮಂಗಳವಾರ, ಬುಧವಾರ ಒಂದು ಕಡೆ ಪಾರ್ಕಿಂಗ್ ಮಾಡಬೇಕು, ಮತ್ತು 4 ಕಡೆ ಇನ್ನೊಂದು ಕಡೆ ಪಾರ್ಕಿಂಗ್ ಮಾಡಬೇಕು, ಸುವ್ಯವಸ್ಥಿತವಾಗಿ ಪಾರ್ಕಿಂಗ್ ಮಾಡಬೇಕು. ಇವತ್ತಿಗೆ ಸಾಕಷ್ಟು ಕನಸು ಮುಳಬಾಗಿಲು ತಾಲೂಕೆ ಒಂದು ಕನಸಿತ್ಕೊಂಡು ಬಂದೆ. ನಮ್ಮೂರಲ್ಲೂ ಕೂಡ ಒಂದು ಸಿಗ್ನಲ್ ಇರಬೇಕು, ಇಲ್ಲಿ ಅಡ್ಡಾದಿಡ್ಡಿ ಓಡಾಡ್ತಾ ಇದ್ದಾರೆ, ಏನಾದರೂ ಮಾಡ್ಬೇಕಂತ SP ನಾರಾಯಣವ್ರು ಇದ್ದಾಗ ಅವ್ರು ಕೇಳಿದ್ರು, ಸಿಗ್ನಲ್ ಹಾಕ್ಕೊಡಕ್ಕೆ ಒಂದು 30 ಲಕ್ಷ ಅಮೌಂಟ್ ಕೊಡಿ ಅಂತ ಕೇಳಿದ್ರು. ನಾನು ಹಿಂದೆ ಮುಂದೆ ನೋಡಿದೆ, ಅಮೌಂಟ್ ಕೊಟ್ಟೆ. ಇಲ್ಲ, ಸಿಗ್ನಲ್ ಸ್ಟಾರ್ಟ್ ಮಾಡಿದ್ದು ಒಳ್ಳೇದು, ತುಂಬ ಒಳ್ಳೇದು, ನಮ್ಮೊಂದು ಇಲ್ಲಿಂದನೇ ಮೂಡುಬಾಗಿಲಿಂದ ನಮ್ಮವ್ರು ಕಲೀಲಿ ಅನ್ನೋದನ್ನ ಒಂದು ಸಿಗ್ನಲ್ ಇವತ್ತು ಸ್ಟಾರ್ಟ್. ನಾಳೆಯಿಂದ ಒಂದು ಶಿಸ್ತುಬದ್ಧವಾಗಿ, ಏನು ಇವತ್ತಿಂದನೇ ಒಂದು ಶಿಸ್ತುಬದ್ಧವಾಗಿ ಕಾಪಾಡಲಿಕ್ಕೆ, ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸಲಿಕ್ಕೆ, ಇವತ್ತು ಹೃದಯ ಭಾಗ ಆಗಿರ್ತಕ್ಕಂಥ ಟೌನನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ, ಇದನ್ನು ಕ್ಲೀನಾಗಿ ಇಟ್ಕೊಂಡ್ರೆ, ಇದು ಶಿಸ್ತುಬದ್ಧವಾಗಿ ಇಟ್ಕೊಂಡ್ರೆ ಇಡೀ ಮುಳಬಾಗಿಲು ತಾಲೂಕನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಇವತ್ತು ಟೌನೇ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ. ಸೊ ಇನ್ನೊಂದು ನನ್ನ ಕೋರಿಕೆ ಇದೆ, ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಯಥೇಚ್ಛವಾಗಿ ಬೈಕಲ್ಲಿ ಕಳ್ತನ ಆಗ್ತಿದೆ. ಈ ಕಳ್ತನ ಗಡಿಭಾಗ ಆಗೋದ್ರಿಂದ ನಾವು ಆಂಧ್ರ ಮತ್ತು ತಮಿಳುನಾಡಿಗೆ ತುಂಬ ಸಪ್ಲೈ ಆಗೋದ್ರ ಮುಖಾಂತರ ಹೋಗ್ತಾ ಇದೆ. ಅದರಿಂದ ಮುಂದಿನ ದಿವಸದಲ್ಲಿ ಒಂದು 8 ಅಥವಾ 9 ದೊಡ್ಡ CC ಕ್ಯಾಮ್ರಾಸ್ ಹಾಕ್ತಕ್ಕಂಥ ಕಾರ್ಯಕ್ರಮ ಕೂಡ ಒಂದು ತರಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೆ ಯಾವುದೇ ಭಾಗದಲ್ಲಿ ದಾಟಬೇಕಾದ್ರೆ ಆ CC ಕ್ಯಾಮ್ರಾ ನೋಡ್ಕೊಂಡು ದಾಟ್ತಕ್ಕಂಥದ್ದು, ಅದು ಕೂಡ ನನ್ನ ಅಂದದಲ್ಲೇ ಮಾಡಿಕೊಡ್ಲಿಕ್ಕೆ ನಾನು ಪೊಲೀಸ್ ಇಲಾಖೆ ಮತ್ತು ಮಾತಾಡೋದನ್ನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಸೊ ಇನ್ನೊಂದು ದೊಡ್ಡ ಕನಸಿತ್ತು. ಯಾಕಂದರೆ ಇವತ್ತು ಬಹುಶಃ ಈ ಕೆಲಸ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒನ್ನೊಳ್ಳಿ ನಮ್ಮ ನಿಖಿಲ್, ನಮ್ಮ SP ಅವರಿಂದ ಮಾತ್ರ ಸಾಧ್ಯ ಆಗಿದೆ. ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ 1ನೇ ತಾರೀಕಿಂದ ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕನ್ನೋದು ಏನು ಅವರೊಂದು ಆಸೆ ಇಟ್ಕೊಂಡು ಕಾರ್ಯಕ್ರಮ ತಂದರೆ, ಅದರಲ್ಲಿ ಮೊಟ್ಟ ಮೊದಲಿಗೆ ತುಂಬ ಆಸೆ ಪಟ್ಟಿದ್ದು ನಾನೊಬ್ಬ. ನನಗೆ ತುಂಬ ಇಷ್ಟ ಆದ ಕಾರ್ಯಕ್ರಮ. ಯಾಕೆ ಹೇಳಿ, ಇವತ್ತು ಯಥೇಚ್ಛವಾಗಿ ಒಂದು ವರ್ಷಕ್ಕೆ 40ರಿಂದ 50, 56, 57 ಆಕ್ಸಿಡೆಂಟ್ ಆಗಿ ಪ್ರಾಣ ಕಳ್ಕೊಂತಾರೆ ಹೈವೇದಲ್ಲಿ. ಇದಕ್ಕೆ ಕಾರಣ ಏನಂತ ಬಂದಾಗ ಹೆಲ್ಮೆಟ್ಟು. ಒಬ್ಬ ಶಾಸಕನಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮನ್ನು ಮಾಡ್ತಕ್ಕಂಥ ಕಾವಲುಗಾರನ ಒಂದು ಮಾತು ಹೇಳ್ತೀನಿ, ನಿಮ್ಮ ಓಟ್ ಮುಖ್ಯ ಅಲ್ಲ, ನಿಮ್ಮ ಪ್ರಾಣ ಮುಖ್ಯ. ನನಗೆ ನಿಮ್ಮ ಓಟ್ ಮುಖ್ಯ ಅಲ್ಲ, ನಿಮ್ಮ ಪ್ರಾಣ ಮುಖ್ಯ. ನನ್ನ ಅದೃಷ್ಟ ಗೊತ್ತಿಲ್ಲ, MLA ಆಗಿದ್ದೀನಿ, MLA ಬಟ್ ನಿಮ್ಮ ಪ್ರಾಣ ಕಾಪಾಡೋದು ನನಗೆ ಯಥೇಚ್ಛವಾಗಿ ನನ್ನ ಒಂದು ಧ್ಯೇಯ, ನನ್ನ ಕರ್ತವ್ಯ. ಅದರಿಂದ ಇವತ್ತಿಂದ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ಯಾರಾದರೂ ಹೆಲ್ಮೆಟ್ ಇಲ್ಲದೆ ಹಿಡ್ಕೊಂಡ್ರೆ ನನಗೆ ಮಾತ್ರ ಫೋನ್ ಮಾಡಬೇಡಿ. ಇದು ಫ್ರೀ, ಇವತ್ತು ಹೇಳ್ಬಿಟ್ಟಿದ್ದೀನಿ, ಇವತ್ತು ಫ್ರೀ. ಯಥೇಚ್ಛವಾಗಿ ಲಾಸ್ಟ್ ಒಂದು ದಿವಸ ಒಂದು ಘಟನೆ ನಡೀತು, ತಂಬಳ್ಳಿ ಒಂದು ಘಟನೆ ನಡೀತು, ಹೇಳಲೇಬೇಕು, ಹೆಸರು ಹೇಳೋದು ಬೇಡ. 10:15 ರಾತ್ರಿ ಆಗಿದೆ. ಒಬ್ರು ಫೋನ್ ಮಾಡಿದ್ರು, ಗೊತ್ತಿರ್ತಕ್ಕಂಥ ವ್ಯಕ್ತಿ ಫೋನ್ ಮಾಡಿದ್ರು. ನನ್ನ ಫೋನ್ ಎದ್ದೆ, 3 ತ್ರಿಬಲ್ ನಡಿಗಳು ಬರ್ತಾವನೆ, ಫುಲ್ ಕುಡಿದ್ಬಿಟ್ಟು ಗಾಡಿದಲ್ಲಿ, ಅದು 3 ಜನ ಹಾಕೊಂಬರ್ತಾವನು. ಫೋನ್ ಕೊಟ್ಬಿಟ್ಟು ಪೊಲೀಸ್, ನಮ್ಮ ಹೈವೇ ಗಾಡಿ ಪೊಲೀಸ್ ಇಳ್ಕೊಂಡಿದೆ. ನನಗೆ ಫೋನ್ ಮಾಡಿಕೊಟ್ಟು, ಅಣ್ಣ ನಾನು ಯಾರಂತ ಗೊತ್ತಿಲ್ಲ, ಸ್ವಲ್ಪ ಹೇಳು. ಐವರು ಕೇಳಿದೆ, ಏನು ಮಾಡ್ತಾನಪ್ಪ ಸರ್, ಬಿಟ್ಟರೆ ನೀವು ಟೋಲ್ ದಾಟಸ ಸತ್ತೋಗ್ಬಿಡ್ತಾನೆ ಅಂತಂದ. ಅವನ ಗಾಡಿನ ತಗೊಂಡು ಒಳಗಡೆ ಹಾಕೋ ಅಂತಂದೆ. ಒಬ್ಬ MLA ಇರೋದು ನಿನ್ನ ಕುಡಿದು ಕಾಪಾಡೋಕ್ಕಲ್ಲ, ನಿನ್ನ ಕುಡಿದು ರೆಕಮೆಂಡ್ ಮಾಡೋಕ್ಕಲ್ಲ. ಇವತ್ತು ನನ್ನ ಸ್ನೇಹಿತರ ಮಕ್ಕಳು ನನ್ನ ಕಣ್ಣು ಮುಂದೆನೇ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಘಟನೆ ಮುಳಬಾಗಿಲಲ್ಲಿ ನಡೆದಿದೆ. ಇದಕ್ಕೆಲ್ಲ ಕಾರಣ ಏನು? ಹೆಲ್ಮೆಟ್. DVS ಒಂದು ಮಾತು ಕೇಳಿದ್ರು, ಸರ್ ನಾನು ಹೆಲ್ಮೆಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಾನು ಸ್ವಲ್ಪ ಹೆಲ್ಮೆಟ್ ಕೊಡಿಸಿ ಅಂತ. ನಾನು ಹಿಂದೆ ಮುಂದೆ ನೋಡಿಲ್ಲ, ಎಷ್ಟು ಹೆಲ್ಮೆಟ್ ಬೇಕು ತಗೊಳ್ಳಿ, ನಾನು ಕೊಡಿಸ್ತೀನಿ ಅಂತಂದೆ. ಇವತ್ತು ISL ಇರ್ತಕ್ಕಂಥ ಮಾರ್ಕ್ಸ್ ಹೆಲ್ಮೆಟ್ನ ಗಿಫ್ಟ್ ಕೊಟ್ಟು, ಸಾಕಷ್ಟು ದಾನಿಗಳಿಗೆ ಗಿಫ್ಟ್ ಕೊಟ್ಟು, ಇವತ್ತು ನಿಮ್ಮನ್ನು ಕಾಪಾಡ್ತಕ್ಕಂಥ ಕರ್ತವ್ಯನ ನಾವು ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಇದಕ್ಕೆ ನೀವು ಸ್ಪಂದಿಸಬೇಕು. ಜನಪ್ರತಿನಿಧಿಗಳಾದವರು ನೀವು ಜನಸಾಮಾನ್ಯ ಅದಕ್ಕೆ ಸ್ಪಂದಿಸಬೇಕು. ಇವತ್ತು ನೀವಿದ್ರೇನೆ ನಾವಿದ್ರೆ ನಮ್ಮ ಕುಟುಂಬ. ಒಂದು ನಿಮಿಷ ನೀವು ಯೋಚನೆ ಮಾಡಿ, ನೀವು ಹೆಂಡತಿ ಮಕ್ಕಳು ನೋಡಿ, ನೀವು ಮುಳಬಾಗಿಲು ಬರ್ತೀರಿ, ಇದೇ ಪ್ರಾಣ ನೀವು ಕರೆಕ್ಟಾಗಿದ್ರು ಕೂಡ ಎದುರಾಳಿ ವ್ಯಕ್ತಿ ಕರೆಕ್ಟಾಗಿಲ್ಲ ಅಂತಂದರೆ ನಮ್ಮ ಪ್ರಾಣ ಹೋಗೋದು ಗ್ಯಾರಂಟಿ. ದಯವಿಟ್ಟು ಒಂದು ಸಾರಿ ತಲೆ ನಾವು ಏನಾದರೂ ಇದಕ್ಕೆ ಕೊಟ್ಟರೆ, ರೋಡ್ ಕೊಟ್ಟರೆ ಖಂಡಿತವಾಗ್ಲೂ ಉಳಿಸ್ತಕ್ಕಂಥ ಚಾನ್ಸ್ ತುಂಬ ಕಡಿಮೆ ಇದೆ. ನಾನು ಕೈ ಮುಗಿದು ಕೇಳ್ತೀನಿ, ಇದು ತಾವೆಲ್ಲ ಸ್ಪಂದಿಸಬೇಕು. ಯಾಕಂದರೆ ಶಿಸ್ತುಬದ್ಧವನ್ನು, ಸಮಾಜವನ್ನು ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲಿ ಪೊಲೀಸ್ ಇಲಾಖೆ ಮಾತ್ರ ಮಾಡೋಂಗಿಲ್ಲ, ನೀವು ಕೂಡ ಸಮಾಜ ಕಟ್ಟುವಂಥ ಕೆಲಸವನ್ನು ಮಾಡಬೇಕಂತ ಹೇಳ್ತಾ, ಇವತ್ತು ತುಂಬ ಅದ್ದೂರಿಯಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ. ಇದಕ್ಕೆ ನನ್ನ ಕಡೆಯಿಂದ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ಪೊಲೀಸ್ ಇಲಾಖೆ ಇರ್ತಕ್ಕಂಥ ನಮ್ಮನ್ನು ಕಾಪಾಡಲಿಕ್ಕೆ, ನಮ್ಮನ್ನು ಸುವ್ಯವಸ್ಥೆ ಮಾಡಲಿಕ್ಕೆ ಇದಕ್ಕೆ ನಾವು ಯಾವುದೇ ರೀತಿ ಅಡ್ಡಿಪಡಿಸಬಾರ್ದು ಅಂತ ಹೇಳ್ತಾ, ಮುಳಬಾಗಿಲು ತಾಲೂಕಿಂದ ಈ ವ್ಯವಸ್ಥೆಯನ್ನು ಸ್ಟಾರ್ಟ್ ಆಗಬೇಕು. ನಾಳೆಯಿಂದ ಎಲ್ಲರೂ ಕೂಡ, ಯಾರು ಕೂಡ ಹಳ್ಳಿಗಾಡು ಪ್ರದೇಶದಲ್ಲಿ ಬರಬೇಕಾದ್ರೆ ಹೆಲ್ಮೆಟ್ ಇಲ್ಲದೆ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ಬೈ ಚಾನ್ಸ್ ಏನಾದರೂ ಹಿಡ್ಕೊಂಡಿದ್ದಾದ್ಮೇಲೆ ದಯವಿಟ್ಟು ನನಗೆ ಫೋನ್ ಮಾಡಿ, ಲೀಡರ್ಸ್ ಫೋನ್ ಮಾಡಿ, ಇದೊಂದು ಸರಿ ಬಿಟ್ಬಿಡು, ಇದೊಂದು ಸರಿ ಹೇಳ್ಬಿಡು, ಹೇಳಿ ಸಾಕಾಗ್ಬಿಟ್ಟಿದ್ದು ನನಗೆ, ಆಯ್ತಲ್ಲ. 1 ತಿಂಗಳಿಂದ ಅಟ್ಯಾಚ್ಮೆಂಟ್ ಕೊಟ್ಟಿದ್ದೀವಿ, 1 ತಿಂಗಳಿಂದ ನಾವು ಜಾಗೃತ ಮೂಡಿಸಿದ್ದೀವಿ. ನಾಳೆಯಿಂದ ಇದು ಕಡ್ಡಾಯವಾಗ್ತಾ ಇದೆ. ಪೊಲೀಸ್ ಇಲಾಖೆಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಾಳೆಯಿಂದ ನಿಮಗೆ ಫ್ರೀ. ಏನಕ್ಕೆ ಹೇಳಿ, ನಾನು ಫೋನ್ ಮಾಡಲ್ಲ, ಓಕೆ, ಹಿಡ್ಕೊಂಡ್ರೆ ಫೋನ್ ಮಾಡಲ್ಲ. ಅದರಿಂದ ನೀವು ನಾಳೆಯಿಂದ ಫ್ರೀಯಾಗಿ ಮಾಡ್ಕೊಬೋದು. ಬೇರೆದಕ್ಕೆಲ್ಲ ಫೈನ್ ಹಾಕ್ಬಿಡಿ, ಇದಕ್ಕೆ ಮಾತ್ರ ಫೈನ್ ಹಾಕಿ.
ಮತ್ತೆ ಹೇಳಿದ್ರೆ ಮಾಡಿ ಎಲ್ಲದಕ್ಕೂ ಫೈನ್ ಹಾಕಿ ಹೋಗ್ಬಿಡಿ. ಸೊ ಅದರಿಂದ ದಯವಿಟ್ಟು ಮುಳುಬಾಗಿಲ ಜನತೆ ತುಂಬಾ ಮುಗ್ಧ ಜನತೆ, ತುಂಬಾ ಸ್ವಾಭಿಮಾನ ಇರ್ತಕ್ಕಂಥ ಜನತೆ. ನನಗೆ ಗೊತ್ತು ನಿಮ್ಮ ಏನಂತ ಗೊತ್ತು. ದಯವಿಟ್ಟು ನಾಳೆಯಿಂದ ಈ ವ್ಯವಸ್ಥೆನೆಲ್ಲ ಕಾಪಾಡಬೇಕು. ನಾಳೆಯಿಂದ ಸಿಗ್ನಲ್ ಲೈಟ್ಸು ತುಂಬಾ ಅದ್ದೂರಿಯಾಗಿ ಸಿಗ್ನಲ್ ಲೈಟ್ಸ್ ಆಗಿದೆ. ನಾಳೆಯಿಂದ ಪಾರ್ಕಿಂಗ್ ಸೋಮವಾರ, ಮಂಗಳವಾರ, ಬುಧವಾರ ಒಂದು ಕಡೆ ಪಾರ್ಕಿಂಗ್ ಮಾಡಬೇಕು, ಮತ್ತು 4 ಕಡೆ ಇನ್ನೊಂದು ಕಡೆ ಪಾರ್ಕಿಂಗ್ ಮಾಡಬೇಕು. ಸುವ್ಯವಸ್ಥಿತವಾಗಿ ಪಾರ್ಕಿಂಗ್ ಮಾಡಬೇಕು. ನಾಳೆಯಿಂದ ನಗರವನ್ನ ಸ್ವಚ್ಛತೆಗೊಳಿಸ್ತಕ್ಕಂಥ ನಾವು ಕರ್ತವ್ಯವನ್ನ ನಾವೆಲ್ಲರೂ ವಹಿಸ್ಕೊಬೇಕಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಬರಮಾಡಿ, ಇದು ಸುಮಾರು ದಿವಸ ಹಿಂದೆ ಆಗ್ಬೇಕಿತ್ತು, ಬಟ್ ನಾನು ಸರ್ SP ಅವ್ರ ಕೈಯಿಂದನೇ ಮಾಡಿಸ್ಬೇಕು ಅಂತ ನಾನು ಆಟ ತೊಟ್ಟಿದ್ದೆ. ಇವರೇ ಬರ್ಬೇಕಂತ ಹೇಳಿದ್ದೆ. ಇದು 2ನೇ ಸರಿ 3ನೇ ಸರಿ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿ ಅಂತೂ ಇಂತೂ ಇವತ್ತು ಒಳ್ಳೆ ದಿವಸ ಕಾರ್ಯಕ್ರಮ ಮೂಡಿ ಬಂದಿದೆ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಗೂ ಹಾಗೂ ಎಲ್ಲ ಸಿಬ್ಬಂದಿವರೆಗೂ ಹಾಗೂ ಸಾರ್ವಜನಿಕರನ್ನು ಥ್ಯಾಂಕ್ಸ್ ಹೇಳ್ತಾ, ಪೊಲೀಸ್ ಇಲಾಖೆಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.